ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ಸೆಕೆಂಡ್ ಡೇ. ಇವತ್ತು ಇವಾಗ ಪ್ರವೇಶ ನಡೀತಾ ಇದೆ, ಎಲ್ಲ ರೆಡಿ ಆಗ್ತಾ ಇದೆ, ಎಲ್ಲರೂ ಇದ್ದಾರೆ. ಅಂಕಲ್ ಎಲ್ಲರೂ ಇದ್ದಾರೆ. ಇಲ್ಲಿ ನೋಡಿ, ನಮ್ಮ ಫೋಟೋಗ್ರಾಫರ್ ಅಂಕಲ್ ನನ್ನದು ಫೋಟೋ ತೆಗಿತಾ ಇದ್ದಾರೆ. ಹೌದು, ನಂದಿನಿ ಆಂಟಿ ಇದ್ದಾರೆ. ಇವಾಗ ಇನ್ನು ಪ್ರವೇಶಕ್ಕೆಲ್ಲ ರೆಡಿ ಆಗ್ತಾ ಇದ್ದೀವಿ. ನಂಜುಂಡ ಸ್ವಾಮಿಗಳು ಎಂದಿನಂತೆ ಮಣ 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 ಅಂತ ಏನೋ ಹೇಳ್ತಾ ಇದ್ದಾರೆ, ಮಂತ್ರ ಹೇಳ್ತಾ ಇದ್ದಾರೋ ಯಾರಿಗೋ ಬೈತಾ ಇದ್ದಾರೋ ಗೊತ್ತಿಲ್ಲ. ಸ್ಮೈಲ್ ಸ್ಮೈಲ್ ಹಿಂಗ್ ಮಾಡೋ, ನಮಸ್ಕಾರ ಮಾಡಿ. ಎಲ್ರಿಗೂ ನಿಮ್ಮ ಮನೆಗೆ ಬರಕ್ಕೆ ಹೇಳೋ, ಎಲ್ರಿಗೂ ನಿಮ್ಮ ಮನೆಗೆ ವೆಲ್ಕಮ್ ಹೇಳೋ. ದಯಮಾಡಿ ಇವತ್ತು ನಮ್ಮ ಮನೆಯ ಗೃಹ ಪ್ರವೇಶ ತಾವೆಲ್ಲರೂ ಕೂಡ ಪುರುಷತ್ ಮಾಡಿಕೊಂಡು ಬರಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಮ್ರಪೂರ್ವಕವಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಬರೋರೆಲ್ಲ 3 ಗಂಟೆ ಒಳಗೆ ಬನ್ನಿ ಅಷ್ಟೇ. 3 ಗಂಟೆ ಮಧ್ಯಾಹ್ನ. ನಿಧಾನಕ್ಕೆ ಬನ್ನಿ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಬರ್ಬೇಕು, ಗೊತ್ತಾ? ಓಂ ತತ್ವಾ ಆಯಾಮಿ ಬ್ರಹ್ಮಣ ವಂದಮಾನತ್ರಾಜಾತ್ ಸಜಮಾನೋ ಹವಿರ್ವೇಃ ಅಹೇಡಮಾನೋ ವರುಣೇಃ ಭೋತ್ಕರ್ಷಂ ತಮಾನಾಯ ಪ್ರಮೋಷೇಃ ವರುಣಾಯ ನಮಃ ಆವಾಹಯಾಮಿ. ಓಂ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಗಂಗೆ ಪೂಜೆ ಆದ ನಂತರ ನಾವು ತಲೆ ಮೇಲೆ ಆ ಒಂದು ಬಿಂದಿಗೆಯನ್ನು ಹೊತ್ಕೊಂಡು ಬೆಳ್ಳಿ ಪಾತ್ರೆಯಲ್ಲಿ ಒಂದು ನೀರನ್ನು ತರ್ತಾ ಇದ್ದೀವಿ. ಫಸ್ಟು ಅಮ್ಮನ ಹತ್ರ ಇತ್ತು, ಅಮ್ಮಂಗೆ ಹೊಸಲು ಪೂಜೆ ಕರೆದ್ರು ಅಂತ ಹೇಳ್ಬಿಟ್ಟು ಅದನ್ನು ನಮ್ಮ ತಲೆ ಮೇಲೆ ಇಟ್ಟು ಹೋದ್ರು. ಸೊ ನಾನೇನೋ ಒಂಥರ ಜೋಕು ಅನ್ನೋ ಥರ ನಗ ಆಡ್ತಿದ್ದೀನಿ ಅದನ್ನು. देवी गायत्री छन्दः प्राणायामे विनियोगः ओम भूः आपो ज्योतिरसो अमृतं ब्रह्म भूर्भुवस्सुवरम्. ಈಗ ಗಂಗೆ ಪೂಜೆ ಮಾಡಿಕೊಂಡು ಬಾವಿಗೆಲ್ಲ ಒಂದು ಪೂಜೆ ಮಾಡಿ ಬಾವಿಯಿಂದ ನೀರು ತಂದು ಎಲ್ಲ ತಲೆ ಮೇಲೆ ಇಟ್ಕೊಂಡು ನೀರು ತಂದಿದ್ದೇವೆ. ಆಮೇಲೆ ಹೊಸ್ತಿಲ್ ಪೂಜೆ ಮಾಡಿಸ್ತಾ ಇದ್ದಾರೆ ಈಗ. ಯಾವುದೇ ಒಂದು ಮನೆಯ ಗೃಹ ಪ್ರವೇಶ ಆದರೂ ಕೂಡ ಗೋಪೂಜೆ ಮಾಡೋದು ತುಂಬಾ ಇಂಪಾರ್ಟೆಂಟು. ಯಾಕೆಂತ ಹೇಳಿದರೆ ಗೋವನ್ನು ನಾವೆಲ್ಲರೂ ಕೂಡ ಏನು ಒಂದು ದೇವತೆಯ ಸಮಾನವಾಗಿ ನೋಡ್ತೀವಿ. ಸೊ ಹೀಗಾಗಿ ಆ ಒಂದು ದೇವರು ನಮ್ಮ ಮನೆ ಒಳಗೆ ಹೋದ ನಂತರ ನಾವೆಲ್ಲರೂ ಕೂಡ ಹೋಗೋದು ಒಂದು ಪದ್ಧತಿ ಇದೆ. ಹೀಗಾಗಿ ಹಸುವಿನ ಕರ್ಕೊಂಡು ಬಂದಿದ್ದಾರೆ. ಸೊ ಆ ಗೋವಿಗೆ ಮೊದಲು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಪೂಜೆಯನ್ನು ಮಾಡಿ ಅದನ್ನು ಮನೆ ಒಳಗೆ ಪ್ರವೇಶವನ್ನು ಮಾಡಿಸಿ ನಂತರ ನಾವೆಲ್ಲರೂ ಕೂಡ ಪ್ರವೇಶವನ್ನು ಮಾಡೋದು. ಇವಾಗ ಅಮ್ಮ, ಅಪ್ಪ, ನಾನು, ಅಜ್ಜಿ ಎಲ್ಲರೂ ಕೂಡ ನಮ್ಮ ಹೊಸ ಮನೆಗೆ, ಕನಸಿನ ಮನೆಗೆ
ಮೊದಲನೇ ಬಾರಿ ಕಾಲನ್ನು ಇಡ್ತಾ ಇದ್ದೀವಿ. ಮೊದಲನೇ ಬಾರಿ ಅಲ್ಲ, ಅಂದರೆ ಇವತ್ತು ಗೃಹ ಪ್ರವೇಶ ಅಲ್ವಾ, ಸೊ ಹೀಗಾಗಿ ಅಫಿಷಿಯಲಿ ಪ್ರವೇಶವನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ. ಅಮ್ಮ ಒಂದು ಅಕ್ಕಿಯನ್ನು ಒದ್ದು ಒಂಥರ ಮದುಮಗಳು ಹೇಗೆ ಗಂಡನ ಮನೆಗೆ ಹೋಗ್ತಾಳೋ ಅದೇ ರೀತಿಯಲ್ಲಿ ಅಮ್ಮನ ಕೂಡ ತನ್ನ ಕನಸಿನ ಮನೆಗೆ ಕಾಲಿಡ್ತಾ ಇದ್ದಾರೆ. ಅದು ಆ್ಯಕ್ಚುಲಿ ನೆಲ ಸ್ವಲ್ಪ ಜಾರ್ತಾ ಇರುತ್ತಲ್ವ, ಎಲ್ಲ ಟೈಲ್ಸ್ ಅಲ್ಲ, ಸೊ ಗೋವುಗಳು ತುಂಬಾ ಹೆದರ್ಕೊಂಡ್ಬಿಟ್ಟಿತ್ತು. ಅವಕ್ಕೆ ಪಾಪ ಕಾಲು ಜಾರ್ತಾ ಇತ್ತು. ಹೀಗಾಗಿ ಫಸ್ಟಿಗೆ ಎಂಟ್ರಿ ಆಗ್ತಾ ಸ್ವಲ್ಪ ಹೆದರ್ಕೊಂಡಿದ್ವು. ಆದರೆ ನಮ್ಮನೇಲಿ ಹೆಂಗೆ ಅಂದರೆ ಅಪ್ಪ ಎಲ್ಲ ರೂಮಿಗೂ ಕರ್ಕೊಂಡು ಹೋಗ್ಬೇಕು, ಅದನ್ನು ಬರೀ ದೇವ್ರ ಕೋಣೆಗೆ ಒಂದೇ ಇಲ್ಲ ಅಂತ ಪ್ರತಿಯೊಂದು ರೂಮಿಗೂ ಅದನ್ನು ನಿಧಾನಕ್ಕೆ ಕರ್ಕೊಂಡು ಹೋಗಿ ತಾಯಿ ಮಗು ಎರಡನ್ನೂ ಕರ್ಕೊಂಡು ಬಂದಿದ್ರು. ಸೊ ಎರಡನ್ನೂ ಮೇಲ್ಗಡೆ ಕೂಡ ಕರ್ಕೊಂಡು ಹೋಗಿದ್ದೀವಿ. ನೀವು ಆ ವಿಡಿಯೋ ನೋಡಲೇಬೇಕು, ಹೆಂಗೆ ಮೇಲ್ಗಡೆ ಹತ್ತಿದೆ. ಮೇಲ್ಗಡೆ ಅಪ್ಪನ ಆಫೀಸಿಗೆ ಕೂಡ ಹೋಗಿದೆ ಹಸು, ಆಮೇಲೆ ಹೇಗೆ ಇಳಿಸ್ಕೊಂಡ್ ಬಂದಿದ್ದಾರೆ, ಅದಂತೂ ತುಂಬ ಅಮೇಝಿಂಗ್ ಆಗಿದೆ ವಿಡಿಯೋ ಮಾತ್ರ. ಆದಷ್ಟು ಕ್ಯಾಪ್ಚರ್ ಮಾಡಕ್ಕೆ ನೋಡಿದ್ದೀನಿ. ಆ ವಿಡಿಯೋ ಮಾತ್ರ ನೀವು ತಪ್ಪದೆ ನೋಡಿ, ನೆಕ್ಸ್ಟ್ ವಿಡಿಯೋದಲ್ಲೇ ಇದೆ ಅದು. ಮೊದಲನೇ ಸತಿ ಹೊಸ ಮನೆಯಲ್ಲಿ ಗ್ಯಾಸ್ ಹಚ್ಚಿ ಹಾಲು ಉಕ್ಕಿಸಿ, ಹಾಲು ಉಕ್ಕಿದ ನಂತರ ಅದಕ್ಕೆ ಸಕ್ಕರೆಯನ್ನು ಹಾಕ್ತಾ ಇರೋದು. ಗ್ಯಾಸಿಗೆಲ್ಲ ಮೊದಲು ಪೂಜೆಯನ್ನು ಮಾಡಿಸಿದ್ರು, ಅದೆಲ್ಲ ಆದ ನಂತರ ಹಾಲು ಉಕ್ಕಿದ ಮೇಲೆ ಎಲ್ಲರೂ ಕೂಡ ಸಕ್ಕರೆಯನ್ನು ಹಾಕಬೇಕು ಅಂತ ಒಂದು ಪದ್ಧತಿ. ಈಗ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಯೋ ಹೊತ್ತಿಗೆ ಆಲ್ಮೋಸ್ಟ್ 1:30 ಆಗೋಗ್ಬಿಟ್ಟಿತ್ತು. ಸೊ ಎಲ್ಲರೂ ಫ್ಯಾಮಿಲಿಯವರೆಲ್ಲ ಊಟಕ್ಕೆ ಕೂತಿದ್ದಾರೆ, ಮತ್ತು ಹೊರಡೋರೆಲ್ಲ ಬೇಗ ಬೇಗ ಊಟ ಮಾಡಿಕೊಂಡು ಹೊರಡೋಕ್ಕೆ ಆಗಲೇ ತಯಾರಿ ಆಗಿಬಿಟ್ಟಿದ್ದಾರೆ. ಫಂಕ್ಷನ್ ಅಂದರೆ ಯಾವಾಗ ಶುರುವಾಗುತ್ತೆ ಅನ್ನೋದು ಒಂದೇ ನಮಗೆ ಕಾತರ, ಮುಗ್ದೋಗೋದು ಗೊತ್ತೇ ಆಗಲ್ಲ. ಬಹುಶಃ ನಿಮಗೂ ಕೂಡ ಹಾಗೆ ಅನಿಸುತ್ತೆ ಅಂದ್ಕೊಳ್ತೀನಿ. ಸೊ ಇದೊಂಥರ ಮೆಮೊರೇಬಲ್ ಡೇ ಇತ್ತು ನಮಗೆ, ನಮ್ಮ ಒಂದು ಕನಸಿನ ಮನೆ ಅಪ್ಪ ಅಮ್ಮಂದು, ಸೊ ಅದರಲ್ಲೂ ಅಮ್ಮಂದು. ಸೊ ತುಂಬಾ ಖುಷಿ ಆಯಿತು ಮಾತ್ರ. ಇವರೆಲ್ಲ ಬಂದ್ಯಾರ ಇಲ್ಲಿ ಎಮ್ಮೆಗೆ. ಹಾಲಪ್ಪ ಹಾಲಪ್ಪ ನಿಧಾನ ಕೂಟ ಮಾಡಿ. ಇಂದಿರಾನಗರ ನಿಧಾನ ಕೂಟ ಮಾಡಿ. ಆಯ್ತು. ವಸಂತ್ ಅಂಕಲ್ ನಿಧಾನ ಕೂಟ ಮಾಡಿ. ಆಂಟಿ ನಿಧಾನ ಕೂಟ ಮಾಡಿ. ಮನೆ ಓನರ್ರೆ, ಹಲೋ ಮನೆ ಓನರು, ಹಲೋ ಮನೆ ಓನರು, ನಿಧಾನ ಕೂಟ ಮಾಡಿ. ಮಾವ ನಿಧಾನ ಕೂಟ ಮಾಡಿ. ಹಬ್ಬ ಫೋಟೋ ನಮ್ದೊಂದು ತೆಗ್ದಿದ್ದೊಂದೇ ಇವರು. ನಿಧಾನ ಕೂಟ ಮಾಡಿ.